Which all information can you infer from the graph shown below? It's a distance time graph. Distance versus time graph. Yes, it's a distance time graph. The object is moving faster and faster. ಹೌದಾ? ಇದನ್ನು ನೋಡೋದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ಲೋಪ್ ನೋಡಬೇಕು. ಫಾರ್ ಎವ್ರಿ 1 ಸೆಕೆಂಡ್ ಎಷ್ಟು ಚೇಂಜ್ ಇದೆ ಅಲಾಂಗ್ ದ y ಅಂತ ಹೇಳಿ. ದಿಸ್ ಇಸ್ ಯುವರ್ ಚೇಂಜ್ ಅಲಾಂಗ್ y, ದಿಸ್ ಇಸ್ ಯುವರ್ ಚೇಂಜ್ ಅಲಾಂಗ್ x. ಫಾಸ್ಟರ್ ಆ್ಯಂಡ್ ಫಾಸ್ಟರ್ ಅಂತ ಹೇಳಿದ್ರೆ ಚೇಂಜ್ ಅಲಾಂಗ್ y ಇನ್ಕ್ರೀಸ್ ಹಾಕೊಂಡು ಹೋಗಬೇಕು. ಇದು ಹೌದಾ? ಇದು ಇನ್ಕ್ರೀಸ್ ಹಾಕೊಂಡು ಹೋಗ್ತಾ ಇದೆಯಾ? ಇಲ್ಲಿ ಈ ಭಾಗ ಸೇಮ್ ಇದೆ, ಇಲ್ಲಿ ಕಮ್ಮಿ ಹಾಕ್ಕೊಂಡು ಹೋಗ್ತಾ ಇದೆ ನೋಡಿ. ಇಲ್ಲಿ ಇನ್ನೂ ಕಮ್ಮಿ ಆಯಿತು, ಇಲ್ಲಿ ಇನ್ನೂ ಕಮ್ಮಿ ಆಯಿತು. ಸೊ ದಿಸ್ ಇಸ್ ಗೆಟಿಂಗ್ ಸ್ಲೋವರ್ ಆ್ಯಂಡ್ ಸ್ಲೋವರ್. ಇನ್ನು ಪ್ರಾಕ್ಟಿಕಲಾಗಿ ನೀವು ನೋಡಿಸ್ಬಿಡ್ತೀನಿ ಸಿಮ್ಯುಲೇಷನ್ ಥ್ರೂ. ಸೊ ಐ ಹ್ಯಾವ್ ಎನ್ ಆಬ್ಜೆಕ್ಟ್. ಫಾಸ್ಟರ್ ಆ್ಯಂಡ್ ಫಾಸ್ಟರ್ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಕಾಣುತ್ತೆ. ಹೌದಾ? ಇದು ಫಾಸ್ಟರ್ ಆ್ಯಂಡ್ ಫಾಸ್ಟರ್ ಹೋಗ್ತಾ ಇದೆ. ಸೊ ಗ್ರಾಫ್ ಹೇಗೆ ಕಾಣುತ್ತೆ ಅಂತ ಹೇಳಿ ಇವಾಗ ನೋಡಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡ್ಬೋದು ನೀವು, ಗ್ರಾಫು ಈ ಥರ ಮೇಲ್ಗಡೆ ಬೆಂಡ್ ಹಾಕೊಂಡು ಹೋಗುತ್ತೆ, ಕೆಳಗಲ್ಲ. ಮತ್ತು ಇಲ್ಲಿ ನೋಡ್ಬೋದು ವೆಲೋಸಿಟಿ ಟೈಮ್ ಗ್ರಾಫಲ್ಲಿ ವೆಲೋಸಿಟಿ ಇಸ್ ಇನ್ಕ್ರೀಸಿಂಗ್. ಮತ್ತೊಂದು ಎಕ್ಸಾಂಪಲ್ ನೋಡ್ತೀನಿ ನೋಡಿ. ಆ್ಯಕ್ಚುಲ್ ಡಿಕ್ರೀಸಿಂಗ್ ಸಿನಾರಿಯೋ. ಅದಕ್ಕೋಸ್ಕರ ನಾನು ಬೇರೆ ವ್ಯಾಲ್ಯೂ ತೊಗೊಂಡು ಹೇಳಬೇಕು ಅಂದರೆ ಇದು ಬೇಡ, ಗ್ರಾಫು ಉಪಯೋಗ ಇಲ್ಲ. ಹಾಂ, ಇವಾಗ ಶುರು ಮಾಡ್ತೀನಿ ನೋಡಿ. ಸೊ ಇಲ್ಲಿ ಹೋಗ್ತಾ ಹೋಗ್ತಾ ಕಮ್ಮಿ ಹಾಕೊಂಡು ಹೋಗ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಅಲ್ಲಿ ಕಮ್ಮಿ ಹಾಕೊಂಡು ಹೋಗ್ತಾ ಇದೆ, ಸರಿನಾ? ಸೊ ಇಲ್ಲಿ ನೋಡ್ತೀನಿ ನೋಡಿ, ಇಲ್ಲಿ ಕಮ್ಮಿ ಹಾಕ್ಕೊಂಡು ಹೋಗ್ತಾ ಇದೆ. ಹೌದಾ ಅಲ್ವಾ? ಈ ಗ್ರಾಫ್ ಹೇಗೆ ಕಾಣುತ್ತೆ ಅಂತ ಹೇಳಿ ನೋಡಿ. ಇಲ್ಲಿ ನೋಡ್ಬೋದು ಇಟ್ ಈಸ್ ರೆಡ್ಯೂಸಿಂಗ್. ಮತ್ತು ಇಲ್ಲಿ ವೆಲೋಸಿಟಿ ಟೈಮ್ ಗ್ರಾಫ್ ನೋಡ್ಬೋದು, ವೆಲೋಸಿಟಿ ಕಮ್ಮಿ ಹಾಕ್ಕೊಂಡು ಹೋಗ್ತಾ ಇದೆ ಅಲ್ವಾ? ಸೊ ದಿಸ್ ಇಸ್ ಹೌ ಅ ರೆಡ್ಯೂಸಿಂಗ್ ಗ್ರಾಫ್ ಲುಕ್ಸ್ ಲೈಕ್. ಮತ್ತು ಈ ಥರ ಈ ಪ್ರಶ್ನೆಯಲ್ಲಿ ಏನು, ಇಲ್ಲಿ ರೆಡ್ಯೂಸ್ ಹಾಕ್ಕೊಂಡು ಹೋಗ್ತಾ ಇದೆ. ಸೊ ಇಲ್ಲಿ ಉತ್ತರ ಏನು? ನೋ, ಇಟ್ ಈಸ್ ನಾಟ್ moving faster and faster, it is getting slower and slower. The object starts at the origin. The object's journey starts at the origin. ಹೌದಾ ಅಲ್ವಾ? ಅದನ್ನು ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿಂದ ಶುರು ಆಗ್ತಾ ಇದೆ. ಇದು 0,0 ಅಲ್ವಾ? ನೋಡಿ, ಇಲ್ಲಿ 0 ಮತ್ತು 0. ಹಾಗಾಗಿ ಏನು ಕನ್ಕ್ಲೂಡ್ ಮಾಡ್ಬೋದು? ಹೌದು, ದ ಆಬ್ಜೆಕ್ಟ್ ಸ್ಟಾರ್ಟ್ಸ್ ಇಟ್ ಜರ್ನಿ ಅಟ್ ದ ಒರಿಜಿನ್ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ಬೋದು. ಸೊ ಆನ್ಸರ್ ಇಸ್ ಎಸ್.